ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವು ಇವತ್ತೆಲ್ಲಿಗೆ ಹೋಗ್ತಾ ಇದ್ದೀವಿ ಗೊತ್ತಾ? ಸಕಲೇಶ್ಪುರಕ್ಕೆ ಹೋಗ್ತಾ ಇದ್ದೀವಿ. ಈಗ ಫ್ರೆಂಡ್ ಮದುವೆ ಇತ್ತು. ನಾನು ಸುಮ್ಮನೆ ಸಕಲೇಶ್ಪುರ ನೋಡಿ ತುಂಬ ದಿನ ಆಗಿತ್ತು ಅಂತ ಹಾಗೆ ನೋಡ್ಕೊಬರೋಣ ಅಂತ ಇವ್ರ ಜೊತೆ ಹೋಗ್ತಾ ಇದ್ದೀನಿ. ಸೊ ಸ್ವಲ್ಪ ಗಾಡೀಲಿ ಸಾಂಗ್ ಹಾಕಿರೋ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ನಾನು ಆಮೇಲೆ ವಾಯ್ಸ್ ಓವರ್ ಕೊಟ್ಕೊತಾ ಇದ್ದೀನಿ. ಇದನ್ನು ಪಾಟೀಲ್ ಅವರು ಟೀ ಕುಡಿತಾರಲ್ಲ ಎಲ್ಲ ಕುತ್ಕೊಂಡು ಟೀ ಕುಡಿತಾರಲ್ಲ, ಆಕ್ಚುಲಿ ಅದನ್ನ ಕಿರಿಕ್ ಪಾರ್ಟಿ ಟೀ ಇಟ್ಟಿದ್ದಾರೆ ಅವರು. ಇಲ್ಲೇ ಎಲ್ಲೋ ಮುಂದೆ ರೈಲ್ವೆ ಇದ್ರೊಳಗಡೆ ಹೋಗ್ಬೇಕಾದ್ರೆ ಮೇನ್ ರೋಡಲ್ಲೇ ಇದೆ. ಇಲ್ಲೇ ಸಿಕ್ತು ಇಲ್ಲಿ ನೋಡಿ, ಅಲ್ಲೇ ಹಾಕೋರಲ್ಲ ನೋಡಿ, ಕಿರಿಕ್ ಪಾರ್ಟಿ ಟೀ ಸ್ಟಾಲ್ ಅಂತ ತಂದು ಇಲ್ಲಿಗೆ ಹಳ್ಳಕ್ ಬಿಡಿಸಿದ್ರು ತಡಿ. ಅವ್ರಿಂದ ತಿಂತವ್ರೆ. ಟೈರ್ ಯಾವ್ದೋ ಕಲ್ಲು ಜೊತೆಗಲ್ಲ ಬ್ರೋ, ಯಾವ ಟೈರು? ಹಳ್ಳಕ್ಕೆ ಬಿತ್ತು, ಮೊನ್ನೆಯಿಂದ ಬೀಳ್ತಾನೆ ಇದೆ ಪಾಪ ಕಾರು. ಪೂಜೆ ಮಾಡಿಸ್ಬೇಕು. ಅವನ್ ಸಕ್ಕತ್ ನಂಗ್ತವನ್ ಗುರು. ಮಜಾ ಸಿರ್ಪೋಡನ್ ಕೇಳು. ನಾವು ಗಾಡಿ ಹೋದಾಗ ನೀವು ಬಿದ್ದೀರ ಹುಷಾರು. ಇವ್ನು ಎಲ್ಲೋ ಎಲ್ಲೋ ಎತ್ತೋ ಗಾಡಿ ವೀಲ್ ತಿರ್ತಾರಂಗದ. ಇವರೇ ಬಿಡಿಸಿದ್ವಿ ಇವಾಗ ಎತ್ಬೇಕು. ಅಲ್ಲಿ ಕಲ್ಲಾಯ್ತು ಹಿಂದೆಗಡೆ ಇದ್ರಲ್ಲಿ. ಬಂತು ಬಂತು ಒಂಚೂರು ಹಿಂದಕ್ಕಮ್ಮ. ಥ್ಯಾಂಕ್ ಯು ಎಲ್ಲಾರ್ಗು ಥ್ಯಾಂಕ್ ಯು. ಇಲ್ಲಿ ಬಂದು ಮುಖ ತೊಳ್ಕ ರೆಡಿ ಆಯ್ತವ್ರೆ. ಖರ್ಚು ಬನ್ನಿ ಕೊಡ್ಕೊಂಡು ಒಂದು 12ಗೆ ಇನ್ನೊಂದು 5 ಮಿನಿಟ್ಸ್ ಇದೆ. ಬಂದಿದ್ದೀವಿ. ಪಾಪ ಏನಕ್ಕೆ ಬಂದಿರೋದು? ಯಾರು ಇವರು? ಕೊಲೀಗ್. ಹಿಂದೆಯಿಂದನೂ ಹೋಗ್ಬೋದೇನೋ? ಅವ್ರು ಇನ್ನೂ ಅಲ್ಲೇ ಅವರೇ. ಸೊ ನಾವು ಹೋಗೋ ವರ್ಷದಲ್ಲಿ ಆಲ್ರೆಡಿ ಮದುವೆ ಕಂಪ್ಲೀಟ್ ಆಗಿತ್ತು. ಏನೋ ಅವ್ರ ಕಡೆ ಸಂಪ್ರದಾಯದ ಪ್ರಕಾರ ಏನೋ ಶಾಸ್ತ್ರ ಎಲ್ಲ ಮಾಡ್ತಾಯಿದ್ರು. ನಾವು ಹೋಗೋಷ್ಟರಲ್ಲಿ 12 o'clock ಆಗಿತ್ತು. ಈ ಕಡೆ ಎಲ್ಲ ಲೇಟೇ ಮದುವೆ ಮಾಡೋದು. ಆಲ್ಮೋಸ್ಟ್ ನಾನು ನನ್ನ ಫ್ರೆಂಡ್ ಮದುವೆಗೆ ತೀರ್ಥಹಳ್ಳಿಗೆ ಹೋಗಿದ್ದಾಗ ಅಲ್ಲಿ ರಿಸೆಪ್ಷನ್ಗೆ ಹೋದ್ವಿ. ನಾವು ಮದುವೆಗೆ ಹೋಗೋಕ್ಕಾಗಿರಲಿಲ್ಲ ಅಂತ. ಅವತ್ತು ಮಟನ್ ಮತ್ತು ವೆಜ್ಜು ನಾನ್ ವೆಜ್ ಊಟ ಎರಡೂ ಇತ್ತು. ಬಟ್ ಇವ್ರದ್ರಲ್ಲೂ ರಿಸೆಪ್ಷನ್ ಏನೋ ಇರಲಿಲ್ಲ ಅನಿಸುತ್ತೆ, ಅನ್ಸುತ್ತೆ. ಮೇ ಬಿ ಇವರು ನಾಳೆ ಇಟ್ಕೊಂಡಿದ್ರಣ, ಹಂಗೂ ಅದ್ರ ಬಗ್ಗೆ ಗೊತ್ತಿಲ್ಲ. ಬಟ್ ನನ್ನ ಫ್ರೆಂಡ್ ಮದುವೆಯಲ್ಲಿ ಒಂದೇ ದಿನ ಇತ್ತು ವೆಜ್ಜು ನಾನ್ ವೆಜ್ ಊಟ. ಸೊ ತಿನ್ಕೊಂಡು ಬಂದಿದ್ವಿ. ಸೊ ನಾನು ಮೇಲ್ಗಡೆ ಎಲ್ಲ ಹೋಗೋಕೆ ಅಷ್ಟೊಂದು ನಂಗೆ ಇಷ್ಟ ಇಲ್ಲ. ಕೆಳಗಡೆ ಕುತ್ಕೊಂಡು ವೀಡಿಯೋ ಮಾಡ್ತಾಯಿರ್ತೀನಿ. ನೀವೆಲ್ಲರೂ ಮೇಲ್ಗಡೆ ಹೋಗಿದ್ದು ಬನ್ನಿ ಅಂತ ಹೇಳ್ಬಿಟ್ಟು ಬಂದು ಕೂತ್ಕೊಂಡೆ. ಸೊ ಅಲ್ಲಿ ಇನ್ನೂ ಫೋಟೋ ರಿಸೆಪ್ಷನ್ಗೆಲ್ಲ ರೆಡಿ ಆಗಿಲ್ಲ ಅಂತ ಇವರು ಬಂದು ನನ್ನ ಪಕ್ಕ ಕೂತ್ಕೊಂಡ್ರು. ಮತ್ತು ಔಟ್ಸೈಡೆಲ್ಲ ಫೋಟೋ ಶೂಟ್ ನಡೀತಾ ಇತ್ತು. ಸೊ ನಾನು ಫೋನ್ ಕೊಟ್ಟು ಕಳಿಸ್ದೆ, ಸ್ವಲ್ಪ ಫೋಟೋ ಎಲ್ಲ ತೊಗೊಂಡು ಬನ್ನಿ, ವೀಡಿಯೋ ಮಾಡ್ಕೊಬನ್ನಿ ಅಂತ. ಪಾಪ ಸಿಕ್ಕಾಬಿಟ್ಟೆ ರೇಗಿಸ್ತಾ ಇದ್ರಂತೆ. ನಾನು ಆಚೆಗಡೆ ಹೋಗಿಲ್ಲ, ಏಕೆಂದರೆ ಸ್ವಲ್ಪ ಬಿಸಿಲಿದ್ದರಿಂದ ಸಿಕ್ಕಾಬಿಟ್ಟೆ ತಲೆನೋವು ಬಂದಿತ್ತು. ನಮಗೂ ಬೇಗ ರಿಟರ್ನ್ ಆಗಬೇಕಿತ್ತಲ್ಲ ಮುಗಿಸ್ಕೊಂಡು. ಸಂಡೇ ಬೇರೆ. ಬೆಂಗಳೂರು ಎಂಟ್ರಿ ಆದಮೇಲೆ ನಮಗಿರೋದು ಹಬ್ಬ. ಆ್ಯಕ್ಚುಲಿ ನಾವು ಬೆಂಗಳೂರು ಎಂಟ್ರಿ ಆದಮೇಲೆ ನಮ್ಮ ಮನೆಗೆ ಬರೋಕ್ಕೆ 3 hour ಆಯಿತು ನಮಗೆ. ಅಲ್ಲಿಂದ ಅದು ಗೊರಗುಂಟೆಪಾಳ್ಯ ಸಿಗ್ನಲಿಂದ ಬೇಗ ರಿಟರ್ನ್ ಆಗಬೇಕಲ್ಲ ಅಂತೇಳಿ ಇವ್ರನ್ನೂ ಬೇಗ ಹೋಗಿ ಅಲ್ಲೇ ಒಂದು ಫೋಟೋ ತೆಗೆಸ್ಕೊಂಡು ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ, ಅಂದರೆ ಇವರು ವರ್ಕ್ ಮಾಡ್ತಾರಲ್ಲ ಅವ್ರ ಕೊಲೀಗು. ಸೊ ಬೇರೆ ಕಡೆಯಿಂದೆಲ್ಲ ಬಂದಿರ್ತಾರಲ್ಲ ಡಿಪಾರ್ಟ್ಮೆಂಟ್ಗಳಿಂದ. ಸೊ ಅವ್ರ ಜೊತೆ ಎಲ್ಲ ಫೋಟೋ ತೆಗೆಸ್ಕೊಂಡು ಬರ್ತೀನಿ ಅಂತ ಹೋದರು. ನಾನು ಒಳಗಡೆ ಕೂತಿದ್ದೆ. ಸ್ವಲ್ಪ ಗೋಳಿ ಇದ್ರು ಅನಿಸುತ್ತೆ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು. ಇವ್ರದ್ದೆಲ್ಲ ಫೋಟೋ ಶೂಟ್ ನಡೀತಾಯಿದ್ರು. ಸಿಗಾಬಿಟ್ಟೆ ಬಿಸಿಲಿತ್ತು. ನಮ್ಮ ಕಡೆನೇ ಜಾಸ್ತಿ, ಅಂದರೆ ಆ ಕಡೆ ಹೋಗ್ತಾ ಚಳಿ ಆಗಬೇಕು, ಬಟ್ ಹೋಗ್ತಾ ಬಿಸಿಲೇ ಜಾಸ್ತಿ ಅನ್ನಿಸ್ತಾಯಿತ್ತು ನನಗಂತೂ. ನನಗೆ ಅಲ್ಲಿಂದ ಒಂದೇ ಸ್ವಲ್ಪ ನೋಡಿ ಈ ಥರ ಎಲ್ಲ ನೆಗಡಿ ಆಗಿ ಶೀತ ಎಲ್ಲ ಆಯಿತು. ಅದಕ್ಕೆ ಅವಾಗ ಸ್ವಲ್ಪ ವಾಯ್ಸ್ ಓವರ್ ಕೊಟ್ಟು ಇವಾಗ ಸ್ವಲ್ಪ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ನಾನು.
ಬೇಗ ಬೇಗ ಊಟ ಮಾಡ್ಕೊಂಡು ರಿಟರ್ನ್ ಆಗಬೇಕು ಅನ್ನೋದು ತಲೆಯಲ್ಲಿ ತುಂಬ ಇತ್ತು. ಟ್ರಾಫಿಕನ್ನು ತಾಡಾಕೊಂಡ್ರೆ ತುಂಬ ಕಷ್ಟ ಅಲ್ಲ, ಅದಕ್ಕೆ. ಸೊ ಅಲ್ಲಿಂದ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಹೊರಟ್ವಿ. ಊಟ ಮಾಡಲಿಲ್ವಾ? ಮದುವೆಯಲ್ಲಿ ತಿನ್ನಕ್ಕೆ ಅಂತ ಸ್ವಲ್ಪ ತಿನ್ಕೊ ಬಂದ್ವಿ. ಯಾರ ಮದುವೆಯಲ್ಲಿ? ನಿಮ್ಮ ಫ್ರೆಂಡ್ ಮದುವೆಲಿ. ಇವತ್ತೇನು ಮದುವೆ ಮಾಡೋದು? ನೆನ್ನೆ ತಾನೇ ಮದುವೆ ಇವ್ರದೇ ಪಾರ್ಟಿ, ಇವ್ರದೇ ಪಾರ್ಟಿ ಕೊಡ್ತಾರೋದು ಇವ್ರೆ. ನಮ್ಮ ಬಾಸ್, ಡಿ ಬಾಸ್, ನಮ್ಮ ಬಾಸ್, ಎ ಬಾಸ್, ಡಿ ಬಾಸ್, ಎ ಬಾಸ್, ಅಂದನ್ ಬಾಸ್. ಹಂಗಾಗಿ ಇವರು ಇವತ್ತು ತಿನ್ನೋರು. ನಾವೇನಿದ್ರು ಬ್ಯಾಟ್ಸ್ಮನ್. ಮತ್ತೆ ಅದೇನೋ ಕೊಡ್ತಾನಲ್ಲ, ಅದೇನದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.